ಒಂದು ಊರಿನ ಹೆಸರು ಬದಲಾವಣೆ ಮಾಡೋದು ಇಡೋದು ಇಂದು ಎಲ್ಲೆಡೆ ನಡೆದುಕೊಂಡು ಬರ್ತಿರೋ ವಿದ್ಯಮಾನ. ಕೆಲವು ಸಂದರ್ಭದಲ್ಲಿ ಊರಿಗೆ ಹೆಸರನ್ನ ಇಡಲಾಗುತ್ತೆ. ಆದರೆ ಕೆಲವೊಮ್ಮೆ ಊರಿನಲ್ಲಿರುವ ವಿಶೇಷತೆಯಿಂದಲೇ ಆ ಊರಿಗೆ ಹೆಸರು ತನ್ನಿಂತಾನಾಗಿಯೇ ಬಂದಿರುತ್ತೆ. ಹೀಗೆ ಊರಿನ ಆ ವಿಶೇಷತೆಯಿಂದಲೇ ಹೆಸರು ಪಡೆದ ಊರುಗಳಲ್ಲಿ ಅತ್ಯಂತ ಆಕರ್ಷಣೆಯ ಹೆಸರು ಹೊಂದಿರುವ ಊರೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನಲ್ಲಿದೆ. ಹೌದು, ಈ ವಿಶೇಷ ಊರಿನ ಹೆಸರೇ ಹೂ ಹಾಕುವ ಕಲ್ಲು. ಹೂ ಹಾಕುವ ಕಲ್ಲು ಎಂದಾಗ ಕೆಲವರಿಗೆ ಇದು ಊರಿನ ಹೆಸರು ಎನ್ನುವ ಗೊಂದಲ ಮೂಡೋದು ಸಹಜವೇ. ಮೂಲತಃ ಈ ಊರಿನ ಹೆಸರು ಇದ್ದದ್ದು ಪೂಪಾಡಿಕಲ್ಲು ಎಂದು. ತುಳು ಭಾಷೆಯಲ್ಲಿ ಪೂಪಾಡಿಕಲ್ಲು ಎನ್ನುವ ಹೆಸರಿಗೆ ಹೂ ಹಾಕುವ ಕಲ್ಲು ಎಂದು ಕನ್ನಡದಲ್ಲಿ ಹೇಳಲಾಗುತ್ತೆ. ಈ ಊರಿಗೆ ಹೆಸರು ಬರಲು ಕಾರಣ ಇಲ್ಲಿರುವ ಒಂದು ಕಲ್ಲು. ಈ ಕಲ್ಲಿನ ಮೇಲೆ ಇಲ್ಲೇ ಪಕ್ಕದಲ್ಲಿರುವ ಕಾಣತ್ತೂರು ತೋಡಕೊಕ್ಕಿನಾರ್ ದೈವ ಎಂದು ಸ್ಥಳೀಯ ತುಳು ಭಾಷೆಯಲ್ಲಿ ಕರೆಯುವ ವೈದ್ಯನಾಥ ದೈವ ಪಾದ ಇಟ್ಟಿದ್ದಂತೆ ಎನ್ನುವ ನಂಬಿಕೆ ಈ ಭಾಗದ ಜನರದ್ದು. ತುಳುನಾಡಿನಲ್ಲಿ ಆರಾಧಿಸಿಕೊಂಡು ಬರುತ್ತಿರುವ ಬಹುತೇಕ ದೈವಗಳು ಘಟ್ಟ ಇಳಿದು ತುಳುನಾಡಿಗೆ ಬಂದಿರೋದು ಅನ್ನೋದು ದೈವದ ಪಾಡ್ದನದಿಂದ ತಿಳಿದು ಬರುವ ಮಾಹಿತಿ. ಅದೇ ಪ್ರಕಾರ ಘಟ್ಟದಿಂದ ಇಳಿದು ಕಾಣತ್ತೂರು ಕ್ಷೇತ್ರದಡಿಗೆ ಬರುತ್ತಿದ್ದ ವೈದ್ಯನಾಥ ದೈವ ಒಂದು ಸಂದರ್ಭದಲ್ಲಿ ಕಲ್ಲಿನ ಹಾಸಿನ ಮೇಲೆ ನಿಂತಿದ್ದರಂತೆ. ಆ ಬಳಿಕ ವೈದ್ಯನಾಥ ದೈವದ ಪಾದವಿದ್ದ ಜಾಗಕ್ಕೆ ಈ ಭಾಗದಲ್ಲಿ ಸಂಚರಿಸುವ ಪ್ರಯಾಣಿಕರು ಮತ್ತು ಗ್ರಾಮಸ್ಥರು ತಾಜಾ ಹೂವನ್ನ ಕಲ್ಲಿನ ಮೇಲೆ ಇಟ್ಟು ಹೋಗುತ್ತಿದ್ದರಂತೆ. ಈ ಪ್ರಕ್ರಿಯೆ ನಿರಂತರವಾಗಿ ಮುಂದುವರಿದು ಇಡೀ ಊರಿಗೆ ಪೂಪಾಡಿಕಲ್ಲು ಎನ್ನುವ ಹೆಸರು ನಿಕ್ಕಿಯಾಗಿ ಹೋಗಿದೆ. ಅಂದ್ರೆ ಈಗ ಕಾಲಾನಂತರದಲ್ಲಿ ಈ ಹೆಸರು ಕನ್ನಡೀಕರಣಗೊಂಡು ಹೂ ಹಾಕುವ ಕಲ್ಲು ಎಂದು ಪ್ರಸಿದ್ಧವಾಗಿದೆ. ಬಯಲು ಪ್ರದೇಶದಲ್ಲಿದ್ದ ಗೋಲಾಕಾರಣ ಕಲ್ಲಿಗೆ ಆಟೋ ಚಾಲಕರು, ಬಸ್ ಚಾಲಕರು, ಸ್ಥಳೀಯ ಗ್ರಾಮಸ್ಥರು ಪ್ರತಿದಿನ ತಾಜಾ ಹೂಗಳನ್ನು ಹಾಕಿ ಪ್ರಾರ್ಥನೆ ಆರಂಭಿಸಿದ್ದರು. ಆ ಬಳಿಕದ ದಿನಗಳಲ್ಲಿ ಕಲ್ಲು ಇದ್ದ ಜಾಗವನ್ನ ಅಭಿವೃದ್ಧಿಪಡಿಸಲಾಯಿತು. ಕಲ್ಲಿಗೆ ಹೂವು ಹಾಕದೆ ದಿನದ ಪ್ರಾರಂಭವಿಲ್ಲ. ಕಲ್ಲು ಇದ್ದ ಜಾಗದಲ್ಲಿ ಭಜನಾ ಮಂದಿರವನ್ನ ಸ್ಥಾಪಿಸಿ ಕಲ್ಲನ್ನ ಮಂದಿರದ ಒಳಗೆ ಇರುವಂತೆ ವ್ಯವಸ್ಥೆ ಮಾಡಲಾಗಿದೆ. ಇಂದಿಗೂ ಈ ಭಾಗದಲ್ಲಿ ಸಂಚರಿಸುವ ಬಸ್ ಹಾಗೂ ಆಟೋ ಚಾಲಕರು ಈ ಕಲ್ಲಿನ ಮೇಲೆ ಹೂಗಳನ್ನು ಇಟ್ಟ ಬಳಿಕವೇ ತಮ್ಮ ದಿನದ ಕರ್ತವ್ಯವನ್ನ ಆರಂಭಿಸುತ್ತಿದ್ದಾರೆ. ಪ್ರತಿದಿನವೂ ಇಲ್ಲಿ ವೈದ್ಯನಾಥನ ಕಲ್ಲಿಗೆ ಹೂಗಳನ್ನು ಇಟ್ಟು ದೀಪ ಹಚ್ಚಲಾಗ್ತಿದೆ. ವರ್ಷಕ್ಕೆ 2-3 ಬಾರಿ ಇಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನಡೆದುಕೊಂಡು ಬರುತ್ತಿದೆ.